ಡಿಮ್ಯಾಂಡ್ ಇದೆಯಲ್ಲ, ಇಲ್ಲ ಅಂತ ಅನುಮಾನ ಬಂದಿದ್ಯಾ? ಹೈಕಮಾಂಡ್ ಮುಂದೆನೂ ನಿಮ್ಮ ಮುಂದೆ ಹೇಳಿದ್ರೆ ನೀವು ಪತ್ರಿಕೆಯಲ್ಲಿ ಬರೆದ್ರೆ ಅವರು ಹೈಕಮಾಂಡ್ ಓದಂಗೆ ಅದು ನೋಡಿ, ಇದರಲ್ಲಿ ಮುಚ್ಚುಮರೆ ಏನು ವ್ಯವಹಾರ ಇಲ್ಲ. ನಾನು ಅಷ್ಟೇ, ಇನ್ನು ಬಹಳಷ್ಟು ಜನ ಸಚಿವರುಗಳು ಕೂಡ ಅದೇ ಅಭಿಪ್ರಾಯವನ್ನು ಕೂಡ ಹೇಳಿದ್ದಾರೆ. ಕೇಂದ್ರದ ಮುಖಂಡರ ಗಮನಕ್ಕೂ ಕೂಡ ಈ ಅಂಶ ಗೊತ್ತಿದೆ. ಅಂತಿಮವಾಗಿ ಹೈಕಮಾಂಡ್ ಅಲ್ಲಿ ನಿರ್ಣಯ ಆಗ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷ ಇದೊಂದು ರಾಷ್ಟ್ರೀಯ ಪಕ್ಷ ಇದೆ. ಇಲ್ಲಿ ನಾವು ಸ್ಥಳೀಯವಾಗಿ ಏನೇ ತೀರ್ಮಾನ, ಏನೇ ಅಭಿಪ್ರಾಯಗಳು ಬಂದರೂ ಕೂಡ ಅಂತಿಮವಾಗಿ ಅವರ ಮನವೊಲಿಸಿ ಅವರಿಂದ ನಾವು ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಪಕ್ಷದ ನೀತಿ. ಆ ರೀತಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಹೇಳಿದ್ದೇವೆ, ನೀವು ಯಾವೆಲ್ಲ ಸಮುದಾಯಗಳು ಇದ್ದಾವೆ, ಅಸಹಾಯಕ ಧ್ವನಿ ಇಲ್ಲದೆ ಇರ್ತಕ್ಕಂಥ ಸಮುದಾಯಗಳಿಗೆ ಒಂದು ರಾಜಕೀಯ ಅಧಿಕಾರವನ್ನು ಕೊಟ್ಟಾಗ ಅವರ ಆ ಸಮುದಾಯದ ಜನರ ಪ್ರೀತಿ ಪಕ್ಷದ ಮೇಲೆ ಬರುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ಸಲಹೆ ಮಾಡಿರ್ತಕ್ಕಂಥ. ಅದರಲ್ಲೇ ನನ್ನ ಡಿಸಿಷನ್ ಮಾಡಿ ಅಂತ ನಾನು ಕೇಳಿಲ್ಲ, ನನಗೆ ಬೇಕು ಇಲ್ಲ ಅಂತ ಹೇಳಿದ್ದೆ. ಆದ್ರಿಂದ ನಾನು ಪಕ್ಷದ ಹಿತದೃಷ್ಟಿಯಿಂದ ಹೇಳಿರ್ತಕ್ಕಂಥ ಸಲಹೆ, ಈ ಸಲಹೆಯನ್ನ ಕೇಂದ್ರದ ಎಲ್ಲ ಮುಖಂಡರು ಗಮನದಲ್ಲೂ ಕೂಡ ಇದೆ. ಅಂತಿಮವಾಗಿ ಅವ್ರ ನಿರ್ಣಯವನ್ನು ಆದಷ್ಟು ಜಾಗ್ರತೆ ತೆಗೆದುಕೋಬೇಕು ಅಂತೇಳಿ ಮನವಿನೂ ಕೂಡ ಮಾಡಿದ್ದೇವೆ. ಅವ್ರ ನಿರ್ಣಯ ಏನು ಬರುತ್ತೆ ಅಂತ ನೋಡೋಣ. ಆಯ್ತ್ರಿ, ಸಚಿವರು ಆ ರೀತಿ ಅಭಿಪ್ರಾಯ ಹೇಳೋರು ಇದ್ದಾರೆ, ಬೇಕು ಅಂತ ಹೇಳೋರು ಇದ್ದಾರೆ. ಇಲ್ಲಿ ಇವೆಲ್ಲ ಮಾಹಿತಿಯನ್ನ ಮತ್ತೆ ಎಲ್ಲ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಹೈಕಮಾಂಡ್ ಅವರು ನಿರ್ಣಯ ಮಾಡ್ತಾರೆ. ನಾನು ಹೇಳಿದ್ದೆ ನಡಿಬೇಕಂತಲ್ಲ, ಅವ್ರು ಹೇಳಿದ್ದೆ ನಡೆಯುತ್ತೆ ಅಂತಾನೂ ಅಲ್ಲ. ಡಿಮ್ಯಾಂಡ್ ಅಂತೂ ಪ್ರಬಲವಾದಂತಹ ಪ್ರತಿಪಾದನೆ ಇದೆ.